ನಾನು ಕೇಳಿಸ್ತಾ ಅಲ್ಲೆಲ್ಲ ಹೇಳ್ತಾ ಇದ್ರು ನೋಡಿ. ಇಲ್ಲ ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂದರೆ ರಾಗಿಣಿ ಮೇಡಮ್ಗೋಸ್ಕರನೇ ಬಂದೆ. ಈಗ ನೋಡ್ಕೊಂಡಂಗಾಗತ್ತೆ ಅಂತ, ಯಾಕೆಂದರೆ ಡ್ಯಾನ್ಸ್ ಟೈಮಲ್ಲಿ ನೋಡಿದ್ದು ಸಾರೇಶ್ ಅಂತ ಮಾಡುವಾಗ ಈಗ ಒಂದು ಸ್ವಲ್ಪ ಎದುರುಗಡೆ ಭಾರಿ ಕ್ಲೋಸಲ್ಲಿ ನೋಡ್ಬೋದಲ್ಲ ಅಂದ್ಕೊಂಡು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಕಣ್ಣು ಗೊತ್ತಾಗ್ತದೆ. ಹೌದಾ? ಇವರು ನಂತರ ನಿದ್ಗೆಟ್ಬಿಟ್ಟವ್ರೆ. ಯಾರು ನೋಡಕ್ಕೆ ಭಾರಿ ಖುಷಿ ಆಗುತ್ತೆ. ಆಮೇಲೆ ಟ್ರೇಲರ್ ಲಾಂಚು 27ನೇ ತಾರೀಕಿತ್ತು. ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು. ನಾವೆಲ್ಲ ಒಂದು ಕಡೆ ಸಂಗಮ ಆಗ್ಲಿಕ್ಕೆ ಆಗಿರಲಿಲ್ಲ. ಅದಾದಮೇಲೆ ಅವತ್ತು ನಾನು ಅನ್ಕೊಂಡೆ, ಅಯ್ಯಯ್ಯೋ ಟ್ರೇಲರ್ ಬಿಟ್ಬಿಟ್ರೆ ನನ್ನನ್ನು ಕರೆದೇ ಇಲ್ವೇನೋ ಅಂತ. ಮತ್ತೆ ಕನ್ಫರ್ಮೇಷನ್ಗೆ ಡೈರೆಕ್ಟ್ರಿಗೆ ಮಾಡಿದೆ, ಸಾರ್ ಟ್ರೇಲರ್ ಬಿಟ್ಬಿಟ್ಟಿದ್ದೀರಿ, ನಾನು ಕರೆದೇ ಇಲ್ಲ ಅಂತ. ಇಲ್ಲಪ್ಪ, ಬರೀ ಟ್ರೇಲರ್ ಮಾತ್ರ ಬಿಟ್ಟಿದ್ದೀವಿ, ಎಲ್ಲರೂ ಆಮೇಲೆ ಕರಿತೀವಿ ಅಂತ ಅಂದರು. ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಜರಾಮ ಅನ್ನೋ ಒಂದು ಪಿಕ್ಚರು ತುಂಬ ಅದ್ಭುತವಾಗಿ ಬಂದಿದೆ. ಸೆಟ್ಟಲ್ಲೂ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟು ಗಜರಾಮ. ಆಮೇಲೆ ನಮ್ಮ ಹೀರೋ ಸರ್ ರಾಜವರ್ಧನ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ. ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತು ಹೊಸ ಕಲಾವಿದರು ಏನಾದರೂ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ಅಣ್ಣ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ ಅಣ್ಣ. ಅಲ್ಲ ಈ ಥರ ಅಂದರೆ ಕೆಲವರು ಅಲ್ಲ ಅಣ್ಣ ಬತ್ತೈತೆ, ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬತ್ತೈತೆ, ನೀವೇ ಹಿಂಗೆ ಬಂದ್ಬಿಟ್ರಿ. ಒಂದೇ ನಿಮಿಷ ಬರ್ತೀರಣ್ಣ ಆ ಕಡೆಯಿಂದ. ಆಮೇಲೆ ಹೊಸ ಕಲಾವಿದರು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡ್ತಾರೆ. ರಾಜಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಆಮೇಲೆ ಮೇಡಮು ಅಷ್ಟೇ, ಮೇಡಮ್ ನೋಡೋದೇ ಒಂದು ಖುಷಿ. ಅಲ್ಲ ಕುಂತ್ಕೊಂಡಲ್ಲ ಎದುರುಗಡೆ ಮೇಡಮು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡೋರೆ. ಆಮೇಲೆ ನಮ್ಮ ದೀಪಕ್ ಅಣ್ಣ ಸಪೋರ್ಟ್ ಮಾಡೋರೆ. ಫಸ್ಟ್ ಡೇ ಸಿಕ್ಕಾಬಿಟ್ಟೆ ಖುಷಿ ಆಯಿತು, ಚೆನ್ನಾಗಿ ಸಪೋರ್ಟ್ ಮಾಡೋರೆ. ಆಮೇಲೆ ಅದ್ಭುತವಾದಂಥ ಸ್ಕ್ರಿಪ್ಟು. ಒಂದು ನಮ್ಮ ದೇಸಿ ಕ್ರೀಡೆ ಅದು. ಆ್ಯಕ್ಚುಲಿ ಒಂದು ಕುಸ್ತಿ ಪೈಲ್ವನ್ ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತೊಗೊಂಡೋಗೋದೈತಲ್ಲ, ಅದು ನಿಜವಾಗ್ಲೂ ಕಷ್ಟ. ಸರ್, ಈ ಒಂದು ಗೇಮ್ನ ನ್ಯಾಷನಲ್ ಲೆವೆಲ್ಗೆ ತಗೊಂಡಿದ್ರಲ್ಲಿ ಹೆಂಗೆ ಅಂತ ನರಸಿಂಹಣ್ಣ ಅವ್ರಿಗೆ ಕೇಳಿದೆ. ಅದೆಲ್ಲ ಏನು ಮಾಡಲಿ, ಈ ಒಂದು ಕಂಟೆಂಟ್ ತೊಗೊಂಡಿದ್ವಿ, ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ. ಅಣ್ಣ ತುಂಬ ಖುಷಿ ಆಯಿತು. ನೀವು ನಕ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಬಿಡ್ತಾರೆ. ಆಮೇಲೆ ನಾನು ನಿಜ ಹೇಳ್ತಾ ಇದ್ದೀನಿ. ಆಮೇಲೆ ಭಾರಿ ಖುಷಿ ಆಯಿತು. ಆಮೇಲೆ ಬಿಗ್ ಬಾಸು ಮುಗಿದ್ಮೇಲೆ ಇದು ನನ್ನ 3ನೇ ಪಿಕ್ಚರು. 3ನೇ ಕೃಷ್ಣಪ್ಪ KTM, ಅದಾದಮೇಲೆ ಗಜರಾಮ ಪಿಕ್ಚರು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಹೊಸ ಪಿಕ್ಚರು ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು, ಯೂಟ್ಯೂಬು, ಟೆಲಿಗ್ರಾಮು ಇದರಲ್ಲೆಲ್ಲ ಬರೋವರೆಗೂ ಕಾಯ್ಬೇಡ್ರಿ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ರಿ. ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿದ್ರೆ ಅಷ್ಟೇ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ. ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ಟರಷ್ಟೇ ಪಿಕ್ಚರು ತುಂಬ ಹಿಟ್ಟಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹಣ್ಣಂಥವರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂಥ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾನು ಯಾವಾಗ ಬಂದ್ರೂ ಇದೊಂದೇ ಮಾತು ಕೇಳೋದು, ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ನೀವು ಬಾಯಿಂದ ಬಾಯಿಗೆ ಹೇಳಿದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು, ಆ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ನೋಡಿ. ಆಮೇಲೆ ಇನ್ನೊಂದಷ್ಟು ಹೇಳಬೇಕು, ನಮ್ಮ ನರಸಿಂಹಣ್ಣವರು ಒಂಥರ ಅವರ ಕಂಪ್ನಿ ಎಂಪ್ಲಾಯ್ ಥರ ಮಾಡ್ಕೊಂಡಿದ್ದಾರೆ. ನಂಗೆ ಭಾರಿ ಖುಷಿ ಆಗುತ್ತೆ. ಯಾವುದೇ ಒಂದು ಪಿಕ್ಚರ್ ಮಾಡಿದ್ರು ಅವಕಾಶ ಕೊಡ್ತಾನೆ ಇರ್ತಾರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬಾಂಡ್ ರವಿನಲ್ಲೂ ಒಳ್ಳೆ ಪಾತ್ರ ಕೊಟ್ಟರು. ಅದಾದಮೇಲೆ ಗಜರಾಮ ಮಾಡಿದ್ದಾರೆ. ಮುಂದಿನ ಪಿಕ್ಚರ್ಗೆ ನನ್ನೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಮ್ಮ ತಾಯಿನೇ ನಾನು ಹೇಳಲ್ಲ ಅಣ್ಣ. ಸುಮ್ಮನೆ ನಾನೇನು ಹೀರೋ ಏನಾಗಲ್ಲ, ಒಂದು ಒಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಮುಂದಕ್ಕೂ ಪಿಕ್ಚರ್ ಮಾಡಿ ಅಣ್ಣ. ಹೌದಾ? ಥ್ಯಾಂಕ್ಸ್ ಅಣ್ಣ. ಅವ್ರಿಗೆ ನರಸಿಂಹಣ್ಣ ಅವ್ರಿಗೆ ಅತಿಯಾದ ಪ್ರೀತಿ. ನಾನು 5 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಟ್ಬಿಡ್ತಾರೆ ತಗೊಂಡೋಗು ಅಂತ. ಅಷ್ಟೊಂದು ಪ್ರೀತಿ ಇದೆ ಅಣ್ಣಗೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ಜೇವಿಯರ್ ಅಣ್ಣ, ಈ ಒಂದು ಟೀಮ್ಗೆ ನಾವು ಫಸ್ಟು ಬಾಂಡಿಂಗ್ ಆಗೋ ಕಾರಣನೇ ನಮ್ಮ ಜೇವಿಯರ್ ಅಣ್ಣ. ಕಾಶಿ ಅಣ್ಣ ಥ್ಯಾಂಕ್ ಯು ಅಣ್ಣ. ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಮರೆಯಲ್ಲ. ನಿಮ್ಮ ಜೊತೆ ನಾವು ಯಾವಾಗಲೂ ಈ ಒಂದು ಪ್ರಮೋಷನ್ ಮಾಡೋದಕ್ಕೆ ನಾನು ಜೊತೆಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಅಣ್ಣಂಗೆ ಹೇಳಿದ್ದೀನಿ ಬರ್ತೀರಣ್ಣ ಅಂತ. ನನ್ನೇ ಕರೆದಿರಲಿಲ್ಲ ಅವರು. ರಾಜವಣ್ಣಿಗೆ ಹೇಳಿದ್ದೀರಾ? ರಾಜವಣ್ಣ ನಿಮ್ಮ ಜೊತೆ ನಾವು ಇರ್ತೀವಿ, ಪಿಕ್ಚರ್ 100% ಹಿಟ್ ಆಗುತ್ತೆ. ಥ್ಯಾಂಕ್ ಯು. ದೀಪು ಅಣ್ಣ,
ನೀವು ಭಾರಿ ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಅಣ್ಣ. ಇದೇ ಫೆಬ್ರವರಿ 7ಕ್ಕೆ ಗಜರಾಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ DOP ಚಂದ್ರು ಸರ್, ಎಡಿಟರ್ ಮತ್ತು ತುಂಬ ಟೆಕ್ನಿಷಿಯನ್ಸು ಮಿಸ್ ಆಗಿದ್ದಾರೆ. ಅವ್ರದ್ದೆಲ್ಲ ತುಂಬಾ ಇದರಲ್ಲಿ ಎಫೆಕ್ಟ್ ಇದೆ. ಮತ್ತು ಮನೋ ಸರ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು, ಈಗ ಎಲ್ಲ ಬಂದಿದೆ, 5 ಸಾಂಗು ಬಂದಿದೆ, ಒಂದು ಟ್ರೈಲರು ಬಂದಿದೆ. ಅದ್ರ ಬಗ್ಗೆ ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಹಾಗೂ ನಿರ್ದೇಶಕರ ತಂಡ, ನಮ್ಮ ದೀಪಕ್ ಸರ್, ಫುಲ್ಲಿ ರಾಜವರ್ಧನ್, ತಪಸ್ವಿನಿ, ಸಂತೋಣ, ಯಶ, ಎಲ್ಲರೂ ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ. ಚೆನ್ನಾಗಿ ಒಳ್ಳೆ ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ. ಏನು ಕೇಳಬೇಕು ನೀವು ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ರಾಜವರ್ಧನ್ ಅವರು ಮಾತಾಡೋಲ್ಲ, ಅದು ಯಾವತ್ತೂ ಎಲ್ಲೂ ಬರಬಾರ್ದು ಅಂತ ಅಂದ್ಕೊಂಡಿದ್ದೋ ಅದನ್ನು ಬಿಟ್ಬಿಟ್ರು. ಓಕೆ, ನರಸಿಂಹ ಸರ್ ಈಗ ಹೇಳಿ ನಾವು ರೈತರ ಥರ ತರಕಾರಿ ತಂದು ಹಾಕಿದ್ದೀವಿ ಮಾರ್ಕೆಟಲ್ಲಿ, ಇನ್ನೆಲ್ಲ ತಗೊಳ್ಳೋದು ಬಿಡೋದು ಪ್ರೇಕ್ಷಕರದು ಅಷ್ಟೇ. ತಾಜಾ ತರಕಾರಿನೇ ತಂದಿದ್ದೀರಾ, ಹಾಗಾಗಿ ಖಂಡಿತ ಎಲ್ಲರೂ ಖಂಡಿತ ತಾಜಾ ತರಕಾರಿನೇ. ಟೊಮೊಟೊ ಬೇಕು, ಕ್ಯಾರೆಟ್ ಬೇಕು, ಏನು ಬೇಕು ತಗೊಳ್ಳಿ. ರಿಲೀಸ್ಗೆ ಏನಾದರೂ ಪ್ಲಾನ್ಸ್ ಇದ್ರೆ ಹೇಗಿದೆ ಪ್ಲಾನ್ಸ್ ಅಂತ ಹೇಳಬೇಕು. ರಿಲೀಸ್ 150 ಥಿಯೇಟರ್ಸ್ ಪ್ಲಸ್ ನಾವು ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು ನಿರ್ಮಾಪಕರಿಗೆ. ಎನಿ ಕ್ವಶನ್ಸ್? ಅವ್ರು ಕಾಯ್ತಾ ಇರೋದು ಸ್ಟೆಪ್ ಆಗ್ಲಿಂದ ಮೇಡಮ್ ಸ್ಟೆಪ್ಸ್ ಹಾಕ್ಸಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಮನೋ ಸರ್ ರೆಡಿ ಇದಾರಂತೆ.